ಬಳ್ಳಾರಿ ಗ್ರಾಮಾಂತರ ಕ್ಷೇತ್ರದ ಶಾಸಕ ಹಾಗೂ ಮಾಜಿ ಸಚಿವರಾದ ಬಿ ನಾಗೇಂದ್ರ ಅವರ ಜನ್ಮದಿನದ ಪ್ರಯುಕ್ತ ಭಕ್ತರ ಮತ್ತು ಅಭಿಮಾನಿಗಳ ವತಿಯಿಂದ ಸೋಮವಾರ ನಗರದ ಅವರ ನಿವಾಸದ ಹತ್ತಿರ ಭವ್ಯ ಧಾರ್ಮಿಕ ಕಾರ್ಯಕ್ರಮ ಆಯೋಜಿಸಲಾಯಿತು. ಕಾರ್ಯಕ್ರಮದ ಪ್ರಮುಖ ಆಕರ್ಷಣೆಯಾಗಿದ್ದ ಚಂಡಿಕಾ ಹೋಮವನ್ನ ವೇದ ಪಂಡಿತರು ವೇದ ಮಂತ್ರೋಚ್ಚಾರಣೆ ನಡುವೆ ಭಕ್ತಿಭಾವದಿಂದ ನೆರವೇರಿಸಿದರು. ಹೋಮದ ಮೂಲಕ ಲೋಕ ಕಲ್ಯಾಣ, ಸಮೃದ್ಧಿ ಹಾಗೂ ಸಮಾಜದ ಶಾಂತಿ ಸೌಹಾರ್ದತೆಗಾಗಿ ಪ್ರಾರ್ಥಿಸಲಾಯಿತು. ಹೋಮ ಪ್ರಾರಂಭವಾದ ಮೊದಲು ವಿಶೇಷ ಪೂಜೆ ಹಾಗೂ ವೇದ ಪಾರಾಯಣ ನಡೆಯಿತು. ನೂರಾರು ಭಕ್ತರು, ನಾಗೇಂದ್ರ ಅಭಿಮಾನಿಗಳು ಹಾಗೂ ಸ್ಥಳೀಯ ಗಣ್ಯರು ಈ ಧಾರ್ಮಿಕ ಅನುಷ್ಠಾನದಲ್ಲಿ ಹಾಜರಿದ್ದು ನಾರಾಯಣ ಸೇವೆ ಮತ್ತು ಭಕ್ತಿ ಭಾವವನ್ನು ವ್ಯಕ್ತಪಡಿಸಿದರು. ಹೋಮದ ನಂತರ ಸ್ಥಳೀಯ ನಾಗರಿಕರು ಹಾಗೂ ಭಕ್ತರಿಗಾಗಿ ಅನ್ನದಾನ ಮಹೋತ್ಸವವನ್ನು ಆಯೋಜಿಸಲಾಗಿತ್ತು. ಭಾರಿ ಸಂಖ್ಯೆಯಲ್ಲಿ ಜನರು ಅನ್ನಸಂತರ್ಪಣೆಯಲ್ಲಿ ಭಾಗವಹಿಸಿ ಸಮೂಹ ಸೌಹಾರ್ದತೆಯ ಉದಾಹರಣೆಯನ್ನ ತೋರಿಸಿದರು. ಮಹಿಳೆಯರು, ವಯೋವೃದ್ಧರು, ಯುವಕರು ಮತ್ತು ಮಕ್ಕಳಿಂದ ಹಿಡಿದು ದೂರದೂರಿನಿಂದ ಬಂದ ಅಭಿಮಾನಿಗಳವರೆಗೂ ಎಲ್ಲರಿಗೂ ಅನ್ನದಾನ ಸೇವೆ ಒದಗಿಸಲಾಯಿತು. ಈ ಸಂದರ್ಭದಲ್ಲಿ ಕಾಂಗ್ರೆಸ್ ಪಕ್ಷದ ಮುಖಂಡರು, ನಗರ ಪಾಲಿಕೆ ಸದಸ್ಯರು, ಸಮಾಜ ಸೇವಕರು ಮತ್ತು ಪ್ರಮುಖ ರಾಜಕೀಯ ಗಣ್ಯರು ಭಾಗವಹಿಸಿ ನಾಗೇಂದ್ರ ಅವರ ಜನ್ಮದಿನಕ್ಕೆ ಶುಭ ಕೋರಿದರು. ಅವರು ಬಿ ನಾಗೇಂದ್ರ ಅವರನ್ನ ಜನಸೇವೆಯಲ್ಲಿ ತೊಡಗಿಸಿಕೊಂಡಿರುವ ಕಾಯಕನ್ನಾಗಿ ಹೊಗಳಿ ಅವರ ದೀರ್ಘಾಯುಷ್ಯ, ಆರೋಗ್ಯ ಹಾಗೂ ಜನಪರ ಸೇವಾ ಕಾರ್ಯಗಳಿಗೆ ಇನ್ನಷ್ಟು ಯಶಸ್ಸು ದೊರಕಲಿ ಎಂದು ಹಾರೈಸಿದರು. ಅಭಿಮಾನಿಗಳು ತಮ್ಮ ಶುಭಾಶಯಗಳಲ್ಲಿ ಬಳ್ಳಾರಿ ಗ್ರಾಮಾಂತರ ಕ್ಷೇತ್ರಕ್ಕೆ ನಾಗೇಂದ್ರ ಅವರು ತಂದ ಅಭಿವೃದ್ಧಿ ಕಾರ್ಯಗಳು, ಸಾಮಾನ್ಯ ಜನರೊಂದಿಗೆ ಹೊಂದಿಕೊಂಡಿರುವ ಹತ್ತಿರದ ನಂಟು ಹಾಗೂ ಬಡವರಿಗೆ ಸಹಾಯ ಮಾಡುವ ಅವರ ಮನೋಭಾವನೆ ಅವರಿಗೆ ವಿಶೇಷ ಗುರುತನ್ನ ನೀಡಿದೆ ಎಂದು ಮೆಚ್ಚುಗೆಯನ್ನ ವ್ಯಕ್ತಪಡಿಸಿದರು. ಬಳ್ಳಾರಿ ಗ್ರಾಮೀಣ ವಿಧಾನಸಭಾ ಕ್ಷೇತ್ರದ ಶಾಸಕರು, ನಮ್ಮೆಲ್ಲರ ನೆಚ್ಚಿನ ನಾಯಕರು ಆದಂಥ ಶ್ರೀ ಬಿ ನಾಗೇಂದ್ರಣ್ಣನವರ ಹುಟ್ಟುಹಬ್ಬವನ್ನು ಇವತ್ತು ವಿಶೇಷವಾಗಿ ಸರ್ವ ಬಳ್ಳಾರಿ ಜಿಲ್ಲೆಗೂ, ವಿಶೇಷವಾಗಿ ಬಳ್ಳಾರಿ ಗ್ರಾಮೀಣ ಕ್ಷೇತ್ರದ ಅಭಿವೃದ್ಧಿಗೆ, ರೈತರಿಗೆ ಮತ್ತು ಎಲ್ಲ ಸಮಾಜದ ಬಂಧುಗಳಿಗೆ, ಜನರಿಗೆ ಒಳ್ಳೆಯದಾಗಲಿ ಎಂಬ ಉದ್ದೇಶದಿಂದ ಅವರು ಹುಟ್ಟುಹಬ್ಬದ ಅಂಗವಾಗಿ ಇವತ್ತು ಹೋಮವನ್ನು ಹವನ ಮಾಡೋದರ ಮೂಲಕ ಇಡೀ ಕ್ಷೇತ್ರದ ಅಭಿವೃದ್ಧಿಗೆ ಮತ್ತು ಬಳ್ಳಾರಿ ಜಿಲ್ಲೆಯ ಅಭಿವೃದ್ಧಿಗೆ, ಒಳಿತಿಗಾಗಿ ಅವರ ಅಭಿಮಾನಿಗಳಾಗಿ ನಾವು ಹೋಮ ಹವನವನ್ನು ಮಾಡೋದ್ರ ಮೂಲಕ ಅವರ ಹುಟ್ಟುಹಬ್ಬವನ್ನು ವಿಶೇಷವಾಗಿ ಆಚರಿಸ್ತಾ ಇದ್ದೇವೆ. ಅದೇ ರೀತಿಯಾಗಿ ಅವರು ಮುಂದಿನ ದಿನಗಳಲ್ಲಿ ಬಳ್ಳಾರಿ ಜಿಲ್ಲೆಯ ಉಸ್ತುವಾರಿ ಸಚಿವರಾಗಿ ಮತ್ತೊಮ್ಮೆ ನೇಮಕಗೊಂಡು ಮೊಟ್ಟ ಮೊದಲನೇದಾಗಿ ಬಳ್ಳಾರಿ ಗ್ರಾಮೀಣ ಶಾಸಕರು, ಮಾಜಿ ಸಚಿವರು, ನಿಮ್ಮೆಲ್ಲರ ಅಚ್ಚುಮೆಚ್ಚಿನ ನಾಯಕರಾಗಿರ್ತಕ್ಕಂಥ ನಾಗೇಂದ್ರಣ್ಣನವರಿಗೆ 55ನೇ ಹುಟ್ಟುಹಬ್ಬದ ಆರ್ಥಿಕ ಶುಭಾಶಯಗಳು. ಇವತ್ತು ಲೋಕ ಕಲ್ಯಾಣಕ್ಕಾಗಿ ಅವರ ಕಚೇರಿಯಲ್ಲಿ ಅಭಿಮಾನಿಗಳು ಎಲ್ಲರೂ ಸೇರಿಕೊಂಡು ಇಡೀ ಬಳ್ಳಾರಿ ನಗರದಲ್ಲಿ ಮತ್ತು ಬಳ್ಳಾರಿ ಗ್ರಾಮೀಣ ಕ್ಷೇತ್ರದಲ್ಲಿ ಇವತ್ತು ಹಬ್ಬದ ವಾತಾವರಣ ಆಗಿದೆ. ಇವತ್ತು ಯಾವ ರೀತಿ ಅಂತಂದರೆ ತಮ್ಮ ಮನೆಗಳಲ್ಲಿ ಯಾವ ರೀತಿ ಹಬ್ಬದ ವಾತಾವರಣಗಳ ಆಚರಿಸ್ತಾರೋ ಅದೇ ರೀತಿ ಆಚರಣೆ ಮಾಡ್ತಾ ಇದ್ದಾರೆ ಇವತ್ತು ನಾಗೇಂದ್ರಣ್ಣನವರ ಹುಟ್ಟುಹಬ್ಬ. ಇವತ್ತು ಬಹುಶಃ ನೀವು ಇಡೀ ಬಳ್ಳಾರಿ ಜಿಲ್ಲೆಯಲ್ಲಿ, ರಾಜ್ಯದಲ್ಲಿ ಇವ್ರಿಗೆ ಆಗಿರ್ತಕ್ಕಂಥ ಜನನಾಯಕರು ಅಂತಂದರೆ ತಪ್ಪಾಗಲಿಕ್ಕಿಲ್ಲ. ಇವ್ರಿಗೆ ಆದಂಥ ಅಭಿಮಾನಿಗಳು ಎಲ್ಲೂ ಇಲ್ಲ ಅಂತ ನನ್ನ ಭಾವನೆ. ಅದೇ ನಿಟ್ಟಿನಲ್ಲಿ ಇವತ್ತು ನಾಗೇಂದ್ರಣ್ಣನವರ ಕಚೇರಿಯಲ್ಲಿ ಇವತ್ತು ಚಂಡಿಕಾ ಹೋಮ, ಅವನ ಮತ್ತು ನವಗ್ರಹ ಪೂಜೆ, ಸತ್ಯನಾರಾಯಣ ಪೂಜೆ ಅಭಿಮಾನಿಗಳು ಇಡೀ ಬಳ್ಳಾರಿ ಗ್ರಾಮೀಣ ಕ್ಷೇತ್ರದ ರೈತರಿಗೆ ಮತ್ತು ಎಲ್ಲರಿಗೂ ಅನಾನುಕೂಲ ಆಗಲಾರ್ದೆ ಒಳ್ಳೆ ರೀತಿಯಲ್ಲಿ ಮಳೆ, ಬೆಳೆ, ಆಸ್ತಿ, ಅಂತಸ್ತು, ಐಶ್ವರ್ಯ ಎಲ್ಲ ನೀಡಲಿ ಅಂತೇಳಿ ನಾಗೇಂದ್ರಣ್ಣನವರ ಪರವಾಗಿ ಅಭಿಮಾನಿಗಳು ಆಚರಣೆ ಮಾಡ್ತಾ ಇದ್ದಾರೆ. ಮುಂದಿನ ದಿನಮಾನದಲ್ಲಿ ಇನ್ನೇನು ಕೆಲವೇ ದಿನಗಳಲ್ಲಿ ಬಳ್ಳಾರಿ ಗ್ರಾಮೀಣ ಶಾಸಕರಲ್ಲ, ಬಳ್ಳಾರಿ ಜಿಲ್ಲಾ ಉಸ್ತುವಾರಿ ಸಚಿವರಾಗಿ ನಮ್ಮ ನಾಗೇಂದ್ರಣ್ಣವರು ಮತ್ತೆ ಬಳ್ಳಾರಿಗೆ ವಾಪಸ್ ಬರ್ತಾರಂತಕ್ಕಂಥ ಮಾತನ್ನು ನಾನು ನಿಮ್ಮ ಮಾಧ್ಯಮದ